ಮತ್ತು ಸಾಮೂಹಿಕ ಲಗ್ನದ ಅಂಗವಾಗಿ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಪರಮ ಪೂಜರ ಪಾದ ಕಮಲಗಳಿಗೆ ಅನಂತ ಕೋಟಿ ನಮನಗಳನ್ನು ಹೇಳುತ್ತಾ ಮತ್ತು ಯಾವಾಗಲೂ ದೀನ ದಲಿತ ಹಿಂದುಳಿದವರ ಬಗ್ಗೆ ಅಪಾರವಾದ ತಮ್ಮದೇ ಆದಂತ ಏನ್ ಜನಸೇವೆ ಮಾಡ್ಬೇಕಂತೇಳಿ ಹಲವಾರು ವರ್ಷಗಳಿಂದ ಈ ಮಠದಲ್ಲಿ ಸಾಮೂಹಿಕ ಲಗ್ನಗಳು ಮಾಡುವ ಮುಖಾಂತರ ಬಂದಿರುವ ಭಕ್ತರು ಎಂದಿಗೂ ಅವರು ಕಷ್ಟಪಡಬಾರ್ದು ಅಂತೇಳಿ ಹಗಲಿರುಳು ಈ ಶಿವನ ಧ್ಯಾನ ಮಾಡ್ತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ಅನಂತ ಕೋಟಿ ನಮನಗಳನ್ನು ಹೇಳುತ್ತಾ ಈ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಬಸವಣ್ಣವ್ರೆ, ಹೊನ್ನಪ್ಪವ್ರೆ ಮತ್ತು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ತರುಣಣ್ಣ ಯಾದಗಿರಿ ಅವರೇ ಮತ್ತು ಚನ್ನರೆಡ್ಡಿಗೌಡ್ರೆ, ಭೀಮರೆಡ್ಡಿಗೌಡ್ರೆ ಮತ್ತು ಬಂಡಾರಪ್ಪನವ್ರೆ, ಭೀಮಣ್ಣ ಸಕಪುರವ್ರೆ ಮತ್ತು ನಮ್ಮ ಯಕ್ಷಿಂತಿ ಮಾವ ಶೇಖಪ್ಪನವರೇ ಮತ್ತು ಇಲ್ಲಿ ನಮ್ಮ ಓದ್ತರಾಗಿರ್ತಕ್ಕಂಥ ಓದ್ಪೇಟೆಯ ನ್ಯಾಯವಾದಿಯಾಗಿರ್ತಕ್ಕಂಥ ಶಾಂತಗೌಡ್ರೆ ಮತ್ತು ಇಲ್ಲಿ ಇರ್ತಕ್ಕಂಥ ಅವರಿವರನ್ನಲ್ಲೇ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಿ ತಂಗಿ ಇವತ್ತ ವಿಶೇಷವಾಗಿ ನಮ್ಮ ಶಾಸಕರು ಬರಬೇಕಾಗಿತ್ತು. ಇವತ್ತ ಅವರ ಏನು ಅನಿವಾರ್ಯ ಕಾರಣದಿಂದ ಲೇಟ್ ಆಗೋದೇನೋ ಬರ್ಬೋದೇನೋ ಆದರೂ ಮತ್ತು ಇವತ್ತ ಈ ಸಾಮೂಹಿಕ ಲಗ್ನದ ವಿಶೇಷವಾಗಿ ನಮ್ಮ ಗುರುಕಳರು ಹೇಳಿದ್ರು, ಭೀಮಣ್ಣ ಸಕಪುರ ಅವರು ಹೇಳಿದ್ರು, ಬಡವರು ಕಷ್ಟಪಟ್ಟು ಲಗ್ನ ಮಾಡಬಾರ್ದು. ಏನು ಒಂದು ಲಗ್ನ ಸಿಂಪಲ್ ಒಂದು ಲಗ್ನ ಅಂದ್ರೆ 4-5 ಲಕ್ಷ ರೂಪಾಯಿ ಬರ್ತಾವ ಖರ್ಚು, 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಡವರು ಹಾಳಾಗಬಾರ್ದು. ಏನು ಕೆಲವೊಂದು ಇವತ್ತು ಬಡತನದಲ್ಲಿ ಇವತ್ತು ನಾವು ನೋಡ್ತೀವಿ ಸಾಮೂಹಿಕ ಲಗ್ನದಿಂದ ಎಷ್ಟು ಉಳಿತಾಯ ಆಗ್ತದ, ಸಾಮೂಹಿಕ ಲಗ್ನದಿಂದ ಏನೇನು ನಮ್ಮ ಬಡ ಜನರಿಗೆ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು ಈಗ ತಾನು ಹೇಳಿದ್ರು. ಇಂಥ ಪರಮ ಪೂಜ್ಯರ ನೇತೃತ್ವದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಲಗ್ನ ನಾವೇ ಮಾಡಿದ್ರೆ ಅವ್ರನ್ನ ಕರೆಸಿದ್ರೆ ನಮ್ಗೆ ಅವ್ರು ಬರೋದಾಗಲ್ಲ. ಅಂತ ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ರೇಣು ವಧುವರರು ಮದುವೆ ಆಗ್ತಾ ಇದ್ದಾರೆ. ಅವರು ಪುಣ್ಯಾತ್ಮರು, ಪುಣ್ಯವಂತರು ಅಂತ ಹೇಳ್ತಾ ಇವತ್ತ ಈ ಗುಡ್ಡ, ಈ ದೇವನ ಗುಡ್ಡ 24 ವರ್ಷದಿಂದ ಹೆಂಗಿತ್ತಪ್ಪ ಅಂತಂದ್ರೆ ನಮ್ಮ ಒಡನಾಟ ಅದ. ನಾವು ಸ್ವಲ್ಪ ಹೇಳ್ಬೇಕಾಗ್ತದೆ. ಇಲ್ಲಿ 24 ವರ್ಷದಿಂದ ಬರೇ ಕಲ್ಲುಗಳಿದ್ದು, ಬರೇ ಮಣ್ಣಿದ್ದು, ಇಲ್ಲಿ ಏನು ಇರಲಿಲ್ಲ. ಅವಾಗ ನಾವು ಜೊತೆಯಲ್ಲಿ ಮುದ್ದರು ಏನು ಅನುಷ್ಠಾನ ಮಾಡಿದ್ರು ಅವರು ನಿರಂತರವಾಗಿ ಒಂದು ತಿಂಗಳ ಎಲ್ಲಿ ಅಂತಂದ್ರೆ ಅಣಬಿ ಮಧ್ಯದಲ್ಲಿ, ಅಣಬಿ ಏನು ತಿರುವಾಳ ಮತ್ತು ಮುಡುಗುಳ ಮಧ್ಯದಲ್ಲಿ ಅಲ್ಲಿ ಒಂದು ತಿಂಗಳು ನಿರಂತರವಾಗಿ ಅನುಷ್ಠಾನ ಮಾಡಿದ್ರು ಅಪ್ಪನವರು. ಅವಾಗ ಅಲ್ಲಿ ಅನುಷ್ಠಾನ ಮುಗಿದ ತಕ್ಷಣ ಅಣಬಿ ಒಳಗೆ ಹೋಗಿದ್ರು. ಅಣಬಿ ಒಳಗ ಅಲ್ಲಿ ಏನು ಅಂತ ಬಹಳ ಜೋರ್ ಮಾಡ್ತಾರೆ ಪಾಪ ಅವರು. ಅಣಬಿಯವರು ಬಹಳ ಅವ್ರು ಕಳಕಾಲ ಬಡವರಲ್ಲಿ ಹೋಗ್ಬಾರ್ದಂತಕ್ಕಂಥ ಸಂದರ್ಭದಲ್ಲಿ ಆ ಮುದ್ದರಿಗೆ ಈ ಜಾಗ ಹೆಂಗ ಕಣಿತ ಗೊತ್ತಿಲ್ಲ. ಇವರು ಜಾಗಕ್ಕೆ ಬರ್ಬೇಕಾದ್ರೆ ನಾಗಲಿಗೆ ಮುತ್ತರು ಮತ್ತೆ ನಮ್ಮ ಕಳ್ಕೊಳ್ಳೋ ಉದ್ರು ಮುಂದೆ ನಿಂತರು, ಅವ್ರ ಜೊತೆಗಿದ್ರು. ನಾನು ಅವ್ರ ಜೊತೆಗಿದ್ದೆ. ಅವಾಗ ಒಂದು ದಿನ ಶಿವರಾತ್ರಿ ಜಾಗರಣೆ ಇತ್ತು. ಆ ಶಿವರಾತ್ರಿ ಜಾಗರಣೆ ದಿನ ಈಗೇನಲ್ಲಿ ಕಲ್ಯಾಣ ಮಂಟಪ ಕಟ್ಟಿರ್ತಕ್ಕಂಥ ಮಂದಿರ ಕಟ್ಟಿರ್ತಕ್ಕಂಥ ಜಾಗದಲ್ಲಿ ಒಂದು ಉತ್ತರಿ ಗಡ್ಡಿತ್ತು. ಆ ಉತ್ತರಿ ಗಡ್ಡಿಗೆ ಒಂದು ಬೇನಿ ಗಿಡ ಇತ್ತು. ಆ ಬೇನಿ ಗಿಡದ ಆ ಶಿವರಾತ್ರಿ ಜಾಗರಣೆ ದಿನ ಹಾಲು ತುಪ್ಪ ಅಭಿಷೇಕ ಮಾಡಿ ಅವತ್ತ ಮಾಣಿಗೆ ಮುತ್ತವರು ಹೇಳಿದ್ರು, ಏನಪ್ಪ ಶಿವಲಿಂಗ ಮಹಾಸ್ವಾಮಿಗಳೇ, ಇವತ್ತಿನಿಂದ ಇದೇ ನಿಮ್ಮ ಜಾಗ, ಇಲ್ಲಿ ನೀವು ಯಾವಾಗಲೂ ಇದು ಮುಂದೆ ಕೈಲಾಸ ಆಗ್ತದ ಅಂತಕ್ಕಂಥ ಮಾತು ಅವತ್ತು ಮಾಣಿಗೆ ಮುತ್ತವರು ಹೇಳಿದ್ದು 24 ವರ್ಷದಿಂದ. ಅವತ್ತು ನಾನು ಅವ್ರ ಜೊತೆಗೆ ಇದ್ದೆ. ಅವಾಗ ಅವರು ಹೇಳಿದ್ರು ನನಗೆ, ನಿಮ್ಮ ತಮ್ಮ ಯಾವ ಅಂತ ಕೇಳಿದ್ರು ನನಗೆ. ಅವರು ನನ್ನ ಶಾಪುರಿಗೆ ಹಚ್ಚಾರೆ ಅಂತ ಹೇಳಿ, ಏನಪ್ಪ ಇಲ್ಲಿ ನೀನು ಯಾವಾಗಲೂ ನಿಮ್ಮ ಎಲ್ಲ ನಿಮ್ಮ ಜೊತೆಯಲ್ಲಿ ಇದ್ದವರು ಮತ್ತು ಆಮೇಲೆ ಆ ಮುತ್ತನಿಗೆ ಬಹಳಷ್ಟು ಮಂದಿ ಇಲ್ಲಿ ಆಲ್ಬಾಯಿ, ಓಟ್ಪೇಟೆ, ಇಲ್ಲೇನು ಸುತ್ತಮುತ್ತ ಗ್ರಾಮದವರು ಎಲ್ಲರೂ ಅವ್ರಿಗೆ ನೀವೆಲ್ಲರೂ ಸ್ವಲ್ಪ ನಾವು ಮುತ್ತನವರು ಹೊಸ್ತಾಗಿದ್ದಾರೆ, ಅವಾಗ ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತಕ್ಕಂಥ ಮಾತು ಹೇಳಿದ್ಮಾಗ ಆಮೇಲೆ ಎಲ್ಲ ದೌಡ್ರು, ಒಬ್ಬರಿಗೌಡರು, ಆಲ್ಬಾಯಿಗೌಡರು, ಬೊಂಬನಗೌಡರು ಭಾಳ ಶ್ರಮ ಅದ ಹೇಳೋಕ್ಕಾಗಲ್ಲ. ಅವ್ರ ಮಧ್ಯೆ ಇದಿಲ್ಲ. ಬೊಂಬನಗೌಡರು ಭಾಳ ಶ್ರಮ ಪಟ್ಟರ. ಬೊಂಬನಗೌಡ್ರ ಥರನೇ ಇವತ್ತು ಭೀಮರೆಡ್ಡಿಗೌಡರು, ಹೊನ್ನಪ್ಪಗೌಡರು ಇವತ್ತೇನು ಎಲ್ಲರೂ
ಮರಳಗೌಡರು ಸಹಾಯ ಮಾಡ್ತಾರ. ಇರ್ಲಿ ಆ ದೇವಿನ ಗುಡ್ಡ ಅಂತಕ್ಕಂಥ ಏನ್ ಮಂದಿ ಇದೇನು ಕೈಲಾಸ ಆಗ್ತಾರಲ್ಲ ಕರೆಕ್ಟ್ ಅದು ದೇವಿನ ಗುಡ್ಡ ನಿಂತಾವ. ದೇವಿನ ಗುಡ್ಡ ನಿಂತು ಇಲ್ಲಿ ಬರ್ಬೇಕಾದ್ರೆ ಅಗಲತ್ತ ಯಾರು ಬರ್ತೀನಿ ಇಲ್ಲಿ ಇಂಥ ಅಗಲತ್ತು ಬರ್ಲಾರ್ದಂತ ಗುಡ್ಡ ಇವತ್ತು ಕೈಲಾಸ ಮಾಡ್ಯಾರಪ್ಪ ಅಂತಕ್ಕಂತಂದ್ರ ಆ ಕೈಲಾಸ ಅವ್ರ ಎಷ್ಟು ಶಕ್ತಿ ಆಗಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವ್ರ ಶಕ್ತಿ ಇರಲಿಲ್ಲ ಇಷ್ಟೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಅವ್ರ ಬಳಿ ಅಪಾರವಾದ ಶಕ್ತಿ. ನಿರಂತರವಾಗಿ ಒಂದೊಂದು ತಿಂಗಳ ಇವತ್ತೇನು ಈ ದಸರಾ ಹಬ್ಬದಲ್ಲಿ ಒಂದೊಂದು ತಿಂಗಳು ನಿರಂತರವಾಗಿ ಅನುಷ್ಠಾನ ಮಾಡ್ತಾರ. ಯಾಕೆ ಅನುಷ್ಠಾನ ಮಾಡ್ತಾರಪ್ಪ ಮುಖ್ಯರು ಇಷ್ಟೆಲ್ಲ ಯಾಕೆ ಶ್ರಮ ಪಡ್ತಾರೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದ. ನನ್ನನ್ನು ನೆಮ್ಮಿ ಬಂದಿರೋ ಭಕ್ತರು ಇವತ್ತ ನನ್ನನ್ನು ನೆಮ್ಮಿ ಬಂದಿರ್ತಕ್ಕಂಥ ಭಕ್ತರು ಯಾರು ಕಷ್ಟಕ್ಕೆ ಸಿಲುಕಬಾರ್ದು, ಕಷ್ಟ ಇರಬಾರ್ದು, ನನ್ನ ಕೈಯಾಗ ಸಹಾಯ ಮಾಡ್ಬೇಕಂತಕ್ಕಂಥದ್ದು ಮುಖ್ಯರು ಏನು ಸಂಕಲ್ಪ ಅದ. ಆ ಮುಖ್ಯರ ಸಂಕಲ್ಪ ಈಗ ಹೇಳಿದ್ರು ಭೀಮಣ್ಣವ್ರು ಹೇಳಿದಂಗ ಈ ಮಠಕ್ಕೆ ಆಸ್ತಿಲ್ಲ, ಭಕ್ತರೇ ಆಸ್ತಿ, ಭಕ್ತರೇ ಆಸ್ತಿ. ಭಕ್ತರಿಗೆ ಕೊಟ್ಟರೆ ಇವೆಲ್ಲ ಆಗ್ತಾವ. ಭಕ್ತರು ಮುಂದೆ ದೊಡ್ಡ ದೊಡ್ಡ ಭಕ್ತರು ಇವರೆಲ್ಲರೂ ಮುಖ್ಯರಿಗೆ ಕೈ ಜೋಡಿಸ್ಲಿ. ಇನ್ನು ಬಹಳಷ್ಟು ನೋಡ್ರಿ ಹೆಣ್ಮಕ್ಳು ಭಾಳ ಮಂದಿ ಇದ್ರಿ, ಹೆಣ್ಮಕ್ಳಾಗ್ಲಿ ಯಾರೇ ಇಲ್ಲಿ ತಿಳಿಸ್ರಿ. ಭಾಳ ಮಠಕ್ಕೆ ಬಂದವರು ನಾವು ಸೇವೆ ಮಾಡ್ಬೇಕು, ಮಠ ಸೇವೆ ಮಾಡ್ಬೇಕು. ಮಠ ಅಂದ್ರ ಇದು ಸಾರ್ವಜನಿಕರ ಆಸ್ತಿ. ಇದು ಒಂದು ಮಠ, ಇದೊಂದು ದೇವಸ್ಥಾನದಲ್ಲಿ ಇದೊಂದು ತೋಟ. ಮಠ ಅಂದ್ರೆ ಒಂದು ತೋಟದಲ್ಲಿ ಎಷ್ಟೋ ಮಂದಿ ಊಟ ಮಾಡ್ಬೋದು, ದಾಸೋಹ ಮಾಡ್ಬೋದು. ಇಲ್ಲಿ ಮಠದಲ್ಲಿ ಬಂದು ನಾವೆಲ್ಲರೂ ಒಂದಿನ ಬರಲು ಹೋಗೋದಲ್ಲ, ಆಮೇಲೆ ನಿರಂತರವಾಗಿ ಮುಖ್ಯ ಸೇವೆ ಮಾಡೋದ್ರಿ. ನಾವು ನೀವು ಇವತ್ತ ಬಹಳಷ್ಟು ಇನ್ನು ಗುರುಗಳು ಮಾತಾಡೋರ ನಾನು ಜಾಸ್ತಿ ಮಾತಾಡಿದ್ರೆ ಹೆಚ್ಚಿಗೆ ಮಾತಾಡಿದ್ರೆ ಅಂತ ಅನಿಸ್ತದ. ನಾನು ಜಾಸ್ತಿ ಮಾತಾಡಿದ್ರೆ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತಾಗಿ ಮತ್ತೊಮ್ಮೆ ಮೊದಲೊಮ್ಮೆ ನಿಮ್ಮೆಲ್ಲರಿಗೆ ಅನಂತ ಕೋಟಿ ನಮನಗಳನ್ನು ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜೆ ಪಾದ ಕಮಲಗಳಿಗೆ ಅಭಿನಂದಿಸುತ್ತಾ ನನಗೆ ಯಾರು ಮಾತು ಮುಖ್ಯ ಜೈ ಜೈ ಅಂಬಿಕೇಶ್ವರ ಜೈ ಮತ್ತೆ ಎಲ್ಲ ಪೂಜೆಗಳಿಗೆ ಅನಂತ ಕೋಟಿ ನಮನಗಳನ್ನು ಹೇಳ್ತಾ ಶಿವಲಿಂಗ ಮಹಾಸ್ವಾಮಿಗಳಿಗೆ ಜಯವಾಗಲಿ ಅಂತ ಹೇಳ್ತಕ್ಕಂಥ ನನಗೆ ಯಾರು ಮಾತು ಶ್ರೀಮಠ ಬೆಳೆದು ಬಂದ ಹಾದಿಯನ್ನ ಸವಿಸ್ತಾರವಾಗಿ ಮಾತನಾಡಿರ್ತಕ್ಕಂಥ ಸಾಲಿಮನಿ ಅಣ್ಣವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅವ್ರು ಹೇಳಿದಾಗೇನೆ ಇಲ್ಲಿರ್ತಕ್ಕಂಥ ಮರಗಳಿವೆಲ್ಲ ಯಮುನೆ ಶಾಲೆಯವರು ಬಂಟ್ನೂರವರು ಇಲ್ಲಿ ಹಾಡಕ್ಕಂತ ಬಂದಾಗ ಸಂಗೀತ ಕಾರ್ಯಕ್ರಮ ಅಂತ ಕೊಡ್ಲಿಕ್ಕೆ ಬಂದಾಗ ಒಂದೊಂದು ಗಿಡಕ್ಕೆ ಒಂದೊಂದು ದಿನ ಜಳಕ ಮಾಡಿ ಗಿಡಗಳನ್ನ ಬೆಳೆಸಿದ್ದ ಉದಾಹರಣೆಗಳಿವೆ. ಅವು ಅಂತ ನೀರಿಲ್ಲದ ಜಾಗದಲ್ಲಿಯೂ ಸಹ ಇಂಥ ಭವ್ಯವಾದ ಮರಗಳನ್ನ ನೆಟ್ಟು ಒಂದು ಮಂಟಪವನ್ನ ತಯಾರು ಮಾಡಿದಾರಲ್ಲ, ಇದರಿಂದ ಇರ್ತಕ್ಕಂಥ ಶಕ್ತಿ ಭವ್ಯವಾದದ್ದು. ಇಲ್ಲಿ ಕೆಳಗಡೆನೆ ಒಂದು ಶಾಲೆ ಇದೆ, ಹೈಸ್ಕೂಲ್ ಶಾಲೆ ಇದೆ. ಆ ಶಾಲೆಗೆ 3-4 ಸಾರಿ ಒಂದು ವರ್ಷದಲ್ಲಿ 2-3 ಬಾರಿ ಬೋರ್ ಹಾಕಿಸಿದ್ರೆ ನೀರು ಬಿಡ್ತಾ ಇಲ್ಲ. ಇಂಥ ಕಲ್ಲಿನ ಗುಡ್ಡದಲ್ಲಿ ನಮ್ಮ ಅಪ್ಪರು ಎಲ್ಲೇ ಕೊರಲು ಸಹ ನೀರು ಬಿಡ್ತಾವ. ಅದಕ್ಕೆಲ್ಲ ಯಾವ ಶಕ್ತಿ ಅಂದ್ರೆ ಕಡ್ಕೋಳು ಮಡಿವಾಳಪ್ಪನವ್ರ ಶಕ್ತಿ, ಅದರ ಜೊತೆ ಕೈಲಾಸಾಶ್ರಮದ ಶ್ರೀಗಳ ಭಕ್ತಿ ಎರಡು ಒಟ್ಟಾಗಿ ನಮ್ಮ ಕೈಲಾಸಾಶ್ರಮ ಮುನ್ನಡೀತಾ ಇದೆ ಅಂತ ಹೇಳ್ತಾ ಈ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಇನ್ನೋರ್ವ ಅತಿಥಿಗಳಾಗಿರುವ ಶ್ರೀ ಭಗವಂತರಾಯ ಬಿರದಾರ್ ಅವರು ತಾಲೂಕು ಬಿಜೆಪಿ ಯುವ ಮುಖಂಡರು, ಇವರು ತಮ್ಮ ನುಡಿ ಸೇವೆಯನ್ನು ನುಡಿಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ.